ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಸೆಪ್ಟೆಂಬರ್ ತಿಂಗಳ 27ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು ಪವಿತ್ರಾತ್ಮನಿಂದ ಗುಣಪಡಿಸುವಿಕೆ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಏಡಿತನದ ಆತ್ಮವಲ್ಲ. 2 ತಿಮೋಥೆಯನಿಗೆ 1:7. ಸೈತಾನನು ನಮಗೆ ಭಯದ ಮನೋಭಾವವನ್ನು ಕೊಟ್ಟಿದ್ದಾನೆ. ಆದ್ದರಿಂದಲೇ ನಮಗೆ ವಿನಾಕಾರಣ ಭಯ. ಆತನು ನಮಗೆ ಕತ್ತಲೆಯ ಭಯ, ಸತ್ತವರ ಭಯ, ಭವಿಷ್ಯದ ಭಯ ಮತ್ತು ಮುಂತಾದವುಗಳನ್ನು ಉಂಟುಮಾಡುತ್ತಾನೆ. ಸಿಂಹವು ಇತರ ಪ್ರಾಣಿಗಳನ್ನು ಬೇಟೆಯಾಡಲು ಉದ್ದೇಶಿಸಿದಾಗ ಅದು ತನ್ನ ಗುಹೆಯಿಂದ ತುಂಬ ಜೋರಾಗಿ ಗರ್ಜಿಸುತ್ತದೆ. ಸಿಂಹ ಗರ್ಜನೆಯಿಂದ ಇಡೀ ಅರಣ್ಯವೇ ಅನುರಣಿಸಲಿದೆ ಮತ್ತು ಎಲ್ಲ ಪ್ರಾಣಿಗಳು ತುಂಬ ಹೆದರುತ್ತವೆ. ಅವುಗಳು ತಮ್ಮ ಸುರಕ್ಷಿತ ವಾಸಸ್ಥಳದಿಂದ ಓಡಿ ಹೋಗಲು ಪ್ರಾರಂಭಿಸುತ್ತವೆ ಮತ್ತು ಅಂತಿಮವಾಗಿ ಸಿಂಹದ ಗುಹೆಯಲ್ಲಿ ಬೀಳುತ್ತವೆ. ಆಗ ಸಿಂಹಕ್ಕೆ ಅದನ್ನು ತಿನ್ನುವುದು ತುಂಬ ಸುಲಭವಾಗುತ್ತದೆ. ಅದೇ ರೀತಿಯಲ್ಲಿ ಸೈತಾನನು ಮನುಷ್ಯನನ್ನು ಸಂಪೂರ್ಣವಾಗಿ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಮೊದಲು ಅವನನ್ನು ಎದುರಿಸುತ್ತಾನೆ. ಆತನು ಅವರ ಜೀವನದಲ್ಲಿ ಅನೇಕ ತೊಂದರೆಗಳನ್ನು ತರುತ್ತಾನೆ. ಅವರು ನಿದ್ರೆಯಲ್ಲಿ ಅವರಿಗೆ ಅನೇಕ ಭಯಾನಕ ಕನಸುಗಳನ್ನು ತೋರಿಸುತ್ತಾನೆ. ಹೀಗಾಗಿ ಅವನು ಭಯ ಮತ್ತು ದಿಗಿಲನ್ನು ಉಂಟುಮಾಡುತ್ತಾನೆ. ಇದರ ಪರಿಣಾಮವಾಗಿ ರೋಗಗಳು ಮತ್ತು ಕಾಯಿಲೆಗಳು ಉಂಟಾಗುತ್ತವೆ. ಆದರೆ ದೇವರು ಆತ್ಮವು ತುಂಬ ಪ್ರೀತಿಯಿಂದ ಕೂಡಿದೆ. ಅವರು ಎಂದಿಗೂ ಭಯದ ಮನೋಭಾವವನ್ನು ನೀಡುವುದಿಲ್ಲ. ಆದರೆ ಆತನ ಅಭಿಷೇಕದಿಂದ ಆತನು ನಮ್ಮ ಜೀವನದ ಎಲ್ಲ ನೊಗಗಳನ್ನು ನಾಶಪಡಿಸುತ್ತಾನೆ. ಯೆಶಾಯ 10:27. ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರ ಯೆಹೋವನ ನುಡಿ. ಜಕರ್ಯ 4:6. ಪವಿತ್ರಾತ್ಮನ ಮೂಲಕ ನಮ್ಮ ಜೀವನದ ಮೇಲಿನ ವಿರೋಧಿಯ ಎಲ್ಲ ಹಿಡಿತವು ನಾಶವಾಗುತ್ತದೆ ಮತ್ತು ನಾವು ಭಯದ ಚೈತನ್ಯದಿಂದ ವಿಮೋಚನೆಗೊಂಡಿದ್ದೇವೆ ಮತ್ತು ನಾವು ದೈವಿಕ ಶಕ್ತಿಯಿಂದ ತುಂಬಿದ್ದೇವೆ. ಈ ಎಣ್ಣೆಯು ನಮ್ಮ ಆತ್ಮಕ್ಕೆ ಬಂದಾಗ ನಮ್ಮ ಆಂತರಿಕ ಗಾಯಗಳು ವಾಸಿಯಾಗುತ್ತವೆ. ಯೆಹೋವನ ಆತ್ಮವು ನಮ್ಮ ದೇಹವನ್ನು ಸಹ ಚುರುಕುಗೊಳಿಸುತ್ತದೆ. ನಾವು ಪಾಪಗಳಲ್ಲಿ ಸತ್ತಿರುವಾಗಲೂ ದೇವರ ಆತ್ಮವು ಅದನ್ನು ಪುನಃ ಜೀವಕ್ಕೆ ತರಲು ಶಕ್ತವಾಗಿದೆ. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ್ಯ ದೇಹಗಳನ್ನು ಸಹ ಬದುಕಿಸುವನು. ರೋಮಾಪುರದವರಿಗೆ 8:11. ನಾವು ಆತ್ಮದ ಸನ್ನಿಧಿಯಲ್ಲಿ ಕುಳಿತು ಆತ್ಮದಲ್ಲಿ ತುಂಬಿರುವಾಗ ಮತ್ತು ಆತನನ್ನು ಸ್ತುತಿಸಿ ಆರಾಧಿಸುವಾಗ ನಮ್ಮ ಮೃತ್ಯ ದೇಹಗಳು ಪುನರುಜ್ಜೀವನಗೊಳ್ಳುತ್ತವೆ ಮತ್ತು ನಮ್ಮ ಎಲ್ಲ ಕಾಯಿಲೆಗಳು ಮತ್ತು ರೋಗಗಳಿಂದ ನಾವು ಗುಣಮುಖರಾಗಿದ್ದೇವೆ. ಹಳೆಯ ಒಡಂಬಡಿಕೆಯಲ್ಲಿ ಮೋಶೆಯು ಆರೋನನ ಕೋಲನ್ನು ಇಸ್ರೇಲರ ಇತರ ಹಿರಿಯರ ಕೋಲುಗಳೊಂದಿಗೆ ದೇವರ ಸಮ್ಮುಖದಲ್ಲಿ ಗುಡಾರದಲ್ಲಿ ಇರಿಸಿದನು. ಮರುದಿನ ಮೋಶೆಯು ಸಾಕ್ಷಿಯ ಗುಡಾರಕ್ಕೆ ಹೋದಾಗ ಒಂದು ದೊಡ್ಡ ಆಶ್ಚರ್ಯವು ಸಂಭವಿಸಿತು. ಎಲ್ಲ ಇತರ ಕೋಲುಗಳು ನಿರ್ಜೀವವಾಗಿರುವಾಗ ಲೇವಿ ಕುಲದ ಆರೋನನ ಕೋಲು ಮೊಳಕೆಯೊಡೆದು ಮೊಗ್ಗುಗಳನ್ನು ಹಾಕಿತು, ಹೂವುಗಳನ್ನು ಮತ್ತು ಮಾಗಿದ ಬಾದಾಮಿಗಳನ್ನು ನೀಡಿತು. ದೇವರ ಮಕ್ಕಳೇ, ಆರೋನನ ಕೋಲು ನಮ್ಮ ದೇಹ. ಅದು ಬಲವೀನವಾಗಿದ್ದರೂ ನಮ್ಮ ಅಸ್ವಸ್ಥವಾಗಿದ್ದರೂ ಸಹ ನೀವು ದೇವರ ಸನ್ನಿಧಿಯಲ್ಲಿದ್ದಾಗ ನೀವು ಜೀವಂತವಾಗುತ್ತೀರಿ ಮತ್ತು ಕರ್ತನಿಗಾಗಿ ಫಲವನ್ನು ಹೊಂದುವಿರಿ. ನೆನಪಿಡಿ, ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು.
ದೇವರು ಆತನ ಸಂಗಡ ಇದ್ದದ್ದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣಮಾಡುತ್ತಾ ಸಂಚರಿಸಿದನು. ಇದನ್ನೆಲ್ಲ ನಿಮಗೆ ಗೊತ್ತಾಗಿರುವುದಷ್ಟೇ. ಅಪೊಸ್ತಲರ ಕೃತ್ಯಗಳು 10:38. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಆಮೇನ್.